ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕುವೆಂಪು ವಿಶ್ವವಿದ್ಯಾಲಯದ 3ನೇ ತರಗತಿಗಿರುವಂತಹ ಸಬ್ಜೆಕ್ಟ್ ಯೂಟ್ಯೂಬ್ ಪೇಪರ್ ವಿಷಯ ಆಯ್ಕೆ ಪತ್ರಿಕೆಯ ಸಮಾಜಶಾಸ್ತ್ರ ವಿಷಯದಲ್ಲಿ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಥವಾ ಭಾರತದಲ್ಲಿ ಅಂಚೀಕರಣಗೊಂಡ ಗುಂಪುಗಳು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಈಗಾಗಲೇ 3 ತರಗತಿಗಳಾಗಿದೆ. ಮೊದಲನೇ ತರಗತಿಯಲ್ಲಿ ನಾವು ಏನು ಅಂದರೆ ಅಂಚೀಕರಣದ ಈ ಸಿಲೆಬಸ್ ಅಂದರೆ ಈ ಪೇಪರ್ಲಿರುವಂಥ ಸಿಲೆಬಸ್ನ ಸಂಪೂರ್ಣ ಒಂದು ಪಕ್ಷಿನೋಟವನ್ನು ನೋಡ್ಕೊಳ್ತಾ ಹೋದ್ವಿ. ಅದಾದಮೇಲೆ 2ನೇ ತರಗತಿಯಲ್ಲಿ ಅಂಚೀಕರಣ ಅಂದರೆ ಏನು ಅರ್ಥ ಮತ್ತು ವ್ಯಾಖ್ಯಾನಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಅದಾದಮೇಲೆ ಮುಂದಿನ ತರಗತಿಯಲ್ಲಿ ನಾವು ಅಂಚೀಕರಣದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ನೋಡಿದ್ದೀವಿ. ಇದೆಲ್ಲದಕ್ಕೂ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿದೆ ಅಂಚೀಕರಣ ಅಂದರೆ ಏನು, ಅದನ್ನು ಯಾಕೆ ಓದಬೇಕಾಗುತ್ತೆ, ಅಂಚೀಕರಣದ ಇಂಪಾರ್ಟೆಂಟ್ ಆಗಿದೆ, ಆದರೆ ಏನನ್ನು ಅಧ್ಯಯನ ಮಾಡುತ್ತೆ, ವ್ಯಾಪ್ತಿ ಏನೇನು ಅಂತೇಳಿ ಸಂಪೂರ್ಣವಾಗಿ ಗೊತ್ತಾಗ್ತಿದೆ. ಈಗ ನಾವು ಇವತ್ತಿನ ತರಗತಿಯಲ್ಲಿ ಅಂಚೀಕರಣಗೊಳಿಸುವಿಕೆ ಪ್ರಕ್ರಿಯೆ ಅಂತೇಳಿ ಪ್ರೋಸೆಸ್ ಆಫ್ ಮಾರ್ಜಿನಲೈಸೇಷನ್ ಈ ವಿಚಾರದ ಬಗ್ಗೆ ಒಂದು ಸಿಂಪಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಗೊತ್ತಿದೆ ನಮಗೆ ಅಂಚೀಕರಣ ಅಂದರೆ ಏನು ಅಂತೇಳಿ. ಅಂದರೆ ಅಂಚಿಗೆ ತಳ್ಳಲ್ಪಟ್ಟವರು, ಬಾರ್ಡರಲ್ಲಿ ಇರುವಂಥವ್ರು ಅಂತೇಳಿ, ಅಂದರೆ ಮುಖ್ಯವಾಹಿನಿಯಿಂದ ಅವ್ರನ್ನ ಹೊರಗಡೆ ಇಡ್ತಾ ಇದ್ದೀವಿ, ಬಾರ್ಡರ್ ಇಡ್ತಾ ಇದ್ದೀವಿ. ಅಂತಹ ಒಂದು ಗುಂಪನ್ನು ನಾವೇನು ಹೇಳ್ತೀವಿ ಅಂಚೀಕರಣಗೊಂಡ ಗುಂಪುಗಳು ಅಂತೇಳಿ. ಅಂದರೆ ಅವ್ರಿಗೆ ಏನು ಮಾಡ್ತೀವಿ, ಕೆಲವೊಂದು ಅವಕಾಶಗಳನ್ನು ನಿರಾಕರಣೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಾರಣದಿಂದ. ಅದು ಜಾತಿ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅಥವಾ ಇನ್ನೇನೇನು ಆಗಿರ್ಬೋದು, ಬೇರೆ ಬೇರೆ ಒಂದು ಕಾರಣ ಕೊಟ್ಟು ಅವರು ಇಲ್ಲಿಂದ ಹೊರಗಡೆ ಇರಬೇಕಾಗುತ್ತೆ. ಮುಖ್ಯವಾಹಿನಿ ಸಮಾಜದಲ್ಲಿ ಎಲ್ಲರ ಜೊತೆ ಅವ್ರು ಇರೋ ಹಾಗಿಲ್ಲ ಅಂತೇಳಿ ಅವ್ರನ್ನ ಭಿನ್ನ ಮಾಡಿದ್ದೀವಲ್ಲ, ಅದನ್ನು ನಾವು ಅಂಚೀಕರಣಗೊಂಡ ಗುಂಪುಗಳು ಅಂತ ಹೇಳ್ತಾ ಇದ್ವಿ. ಈ ಪ್ರಕ್ರಿಯೆ ಹೇಗೆ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳ ಮೂಲಕ ನೋಡ್ತಾ ಹೋಗೋದಾಗುತ್ತೆ. ಅದರಲ್ಲಿ ಮೊದಲನೇ ಅಂಶ ಹೇಳ್ತಾರೆ ಭಿನ್ನತೆಗಳನ್ನು ಗುರುತಿಸುವುದು ಅಂತೇಳಿ. ಅಂದರೆ ಒಂದು ಗುಂಪನ್ನು ಭಿನ್ನ ಅಂತೇಳಿ ಪರಿಗಣನೆ ಮಾಡ್ತಾರೆ. ಅಂದರೆ ಇದ್ರ ಡಿಫ್ರೆನ್ಸ್ ಮಾಡ್ತಾ ಹೋಗೋದು, ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋದು, ಅದನ್ನು ಇಲ್ಲಿ ಹೇಳ್ತಾ ಹೋದರೆ ಭಿನ್ನತೆಯನ್ನು ಗುರುತಿಸಿ ಹೋಗೋದು. ಯಾವ ಆಧಾರದ ಮೇಲೆ ಭಿನ್ನತೆಯನ್ನು ಗುರುತಿಸ್ತಾರೆ ಅವ್ರನ್ನ, ಯಾವ ಆಧಾರದ ಮೇಲೆ ಭಿನ್ನತೆಯನ್ನು ಗುರುತಿಸಿ ಅವರು ಸಮಾಜದಿಂದ ಹೊರಗಿಡ್ತಾ ಇದ್ದಾರೆ, ಅಂದರೆ ಮುಖ್ಯವಾಹಿನಿ ಸಮಾಜದಿಂದ ಹೊರಗೆ ಇಡ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಮೊದಲನೇ ಅಂಶ ಹೇಳ್ತಾ ಇದ್ದಾರೆ ಜಾತಿ ಮತ್ತು ವರ್ಣದ ಆಧಾರದ ಮೇಲೆ ಅದನ್ನು ಭಿನ್ನತೆ ಮಾಡ್ತಾ ಇದ್ದಾರೆ. ನೀವು ಇಂತಹ ಜಾತಿಗೆ ಸೇರಿದವರು, ನೀವು ಇಂತಹ ವರ್ಣಕ್ಕೆ ಸೇರಿದವರು, ನೀವು ಮೇಲ್ಜಾತಿಗೆ ಸೇರಿದವರು, ನೀವು ಕೆಳಜಾತಿಗೆ ಸೇರಿದವರು, ಅಥವಾ ಈ ಥರ ಏನು ಹೇಳ್ತಾರೆ ಅವರಿಗೆ ಜಾತಿಯ ಆಧಾರದ ಮೇಲೆ. ನಾವು ಹಿಂದಿನ ಕಾಲದಲ್ಲಿ ವರ್ಣ ಪದ್ಧತಿ ಅನ್ನೋದಿತ್ತು ಭಾರತದಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಿದ್ದವು. ಆ 4 ವರ್ಣಗಳು ಕೂಡ ಬೇರೆ ಬೇರೆ ಭಿನ್ನತೆಯನ್ನು ನೋಡ್ತಾ ಇದ್ವಿ. ಬ್ರಾಹ್ಮಣ ವಿದ್ಯಾಭ್ಯಾಸವನ್ನು ಮಾಡಬೇಕಾಗುತ್ತೆ, ವೇದಗಳನ್ನು ಕಲಿಬೇಕಾಗುತ್ತೆ, ಬೇರೆ ಯಾರು ಮಾಡೋ ಹಾಗಿಲ್ಲ. ಆದರೆ ಕ್ಷತ್ರಿಯ ಅವನೇನು ಮಾಡ್ತಾನೆ, ಅವನು ದೇಶವನ್ನು ಆಳುವಂಥ ಕೆಲಸವನ್ನು, ಅರಸನಾಗುವಂಥ ಕೆಲಸವನ್ನು ಅವನು ಮಾತ್ರ ಮಾಡಬೇಕಾಗುತ್ತೆ, ಬೇರೆಯವರು ಮಾಡೋಂಗಿಲ್ಲ. ಮತ್ತು ವೈಶ್ಯ ಅಂತ ಹೇಳಿದ್ವಿ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ವೈಶ್ಯ ಮಾತ್ರ ಮಾಡಬೇಕಾಗಿತ್ತು. ಶೂದ್ರರು ಈ 3 ವರ್ಗಗಳ ಸೇವಕರಾಗಿರಬೇಕು ಅಂತೇಳಿ ಅಲ್ಲಿ ಏನು ಮಾಡಿದ್ರೆ ವರ್ಣದ ಆಧಾರದ ಮೇಲೆ ಹಿಂದಿನ ಕಾಲದಿಂದ ಸಾಕಷ್ಟು ಭಿನ್ನತೆಗಳನ್ನ ಗುರುತಿಸ್ತಾ ಹೋದ್ವಿ ಜಾತಿ ಮತ್ತು ವರ್ಣದ ಆಧಾರದ ಮೇಲೆ ಇದೆ. ಆ ವರ್ಣ ಅದಾದ ನಂತರದಲ್ಲಿ ನಾವು ಮಾಡುವಂಥ ಉದ್ಯೋಗದ ಆಧಾರದಲ್ಲಿ ಜಾತಿಯಾಗಿ ಪರಿವರ್ತನೆ ಆಯಿತು. ಅಂದರೆ ಕುಂಬಾರಿಕೆ ಮಣ್ಣಿನ ಕೆಲಸವನ್ನು ಮಾಡ್ತಿದ್ದವನು ಕುಂಬಾರ ಜಾತಿಗೆ ಸೇರಿದ, ಚಪ್ಪಲಿ ಚರ್ಮದ ಕೆಲಸವನ್ನು ಮಾಡ್ತಿದ್ದಂಥವನು ಚಮ್ಮಾರಿಕೆಗೆ ಸೇರಿದ, ಇನ್ನೊಬ್ಬ ನೇಕಾರಿಕೆ ಮಾಡ್ತಿದ್ದ ಅವನು ನೇಕಾರ ವರ್ಗಕ್ಕೆ ಸೇರಿದ. ಹೀಗೆ ಅವರು ಮಾಡ್ತಿದ್ದಂಥ ಕೆಲಸದ ಆಧಾರದ ಮೇಲೆ ಬೇರೆ ಬೇರೆ ಜಾತಿ ಅನ್ನೋದು ಉಟ್ಕೊಳ್ತಾ ಹೋದು. ಅದರ ಆಧಾರದಲ್ಲಿ ಕೂಡ ನಾವು ಭಿನ್ನತೆಯನ್ನು ಗುರುತಿಸ್ತಾ ಹೋಗ್ತಾ ಇದ್ದೀವಿ ಅಂತೇಳಿ. ಈ ಥರ ಜಾತಿ ಮತ್ತು ವರ್ಣದ ಆಧಾರದ ಮೇಲೆ ಭಿನ್ನತೆಯನ್ನು ಗುರುತಿಸ್ತಾ ಇದ್ದೀವಿ. ಹೀಗೆ ಆ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇದೆ ಅಂತೇಳಿ. ಅದಾದಮೇಲೆ ಲಿಂಗ ಅಥವಾ ಲೈಂಗಿಕ ಗುರುತು ಅಂತೇಳಿ. ಅಂದರೆ ನಾವು ನಮಗೆ ಲಿಂಗದ ಬಗ್ಗೆ ಗೊತ್ತಿದೆ. 2 ಲಿಂಗದ ಬಗ್ಗೆ ನಾವು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಹೋಗೋದಾದರೆ ಪುರುಷ ಮತ್ತು ಸ್ತ್ರೀ ಅಂತೇಳಿ. ಅಂದರೆ ನಾವು ಹೇಳ್ತಾ ಇದ್ದೀವಿ ಪುರುಷ ಇಂಥ ಕೆಲಸವನ್ನು ಮಾತ್ರ ಮಾಡಬೇಕಾಗುತ್ತೆ, ಮಹಿಳೆ ಇಂಥ ಕೆಲಸ ಮಾಡಬೇಕು ಅಂತೇಳಿ. ಆದರೆ ಮತ್ತೊಂದು ಕಡೆ ಹೇಳ್ತೀವಿ ಪುರುಷ ಈ ಥರ ಕೆಲಸವನ್ನು ಮಾಡಬಾರ್ದು, ಮಹಿಳೆ ಈ ಥರ ಕೆಲಸವನ್ನು ಮಾಡಬಾರ್ದು ಅಂತೇಳಿ. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ವಲ್ಲ, ಆ ಮಾಡಬಾರ್ದು ಅಂತ ಹೇಳಿದಾಗಲೇ ಅವನು ಅಥವಾ ಅವರು ಏನು ಮಾಡ್ತಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಅಂದರೆ ಮನೆಯ ಎಲ್ಲ ಮ್ಯಾನೇಜ್ಮೆಂಟ್ ಮಾಡುವಂಥ ಕೆಲಸವನ್ನು ಪುರುಷ ಮಾತ್ರ ಮಾಡಬೇಕಾಗುತ್ತೆ, ಮನೇಲಿ ಅಡುಗೆ ಮಾಡುವಂಥ ಕೆಲಸವನ್ನು ಮಹಿಳೆ ಮಾಡಬೇಕಾಗುತ್ತೆ ಅಂತೇಳಿ. ಅಂದರೆ ಇಲ್ಲಿ ಮಾಡಬೇಕಾಗತ್ತೆ ಅನ್ನೋದು ಒಂದು ಕಡೆ, ಮಾಡಬಾರ್ದು ಅಂತ ಹೇಳ್ತಿದ್ವಲ್ಲ, ಪುರುಷ ಅಡುಗೆ ಮಾಡೋಂಗಿಲ್ಲ, ಮಹಿಳೆ ಮನೆ ನಿರ್ವಹಣೆ ಮಾಡೋಂಗಿಲ್ಲ, ಹಣಕಾಸಿನ ಯಾವುದೇ ಚಟುವಟಿಕೆಯನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿದ್ವಲ್ಲ, ಅಲ್ಲಿ ಲಿಂಗದ ಆಧಾರದ ಮೇಲೆ ನಾವು ವ್ಯತ್ಯಾಸವನ್ನು ಮಾಡ್ತಾ ಇದ್ದೀವಿ. ಈ ಥರ ಅವ್ರೇನು ಮಾಡ್ತಿದ್ದೀವಿ, ಒಂದು ಸಮಾಜದಿಂದ ಹೊರಗಡೆ ಇಡ್ತಾ ಇದ್ದೀವಿ, ಮುಖ್ಯವಾಹಿನಿಯಿಂದ ಹೊರಗಡೆ ಇಡ್ತಾ ಇದ್ದೀವಿ ಆ ಲಿಂಗದ ಆಧಾರದ ಮೇಲೆ ಅಂತೇಳಿ. ಅದಾದರೆ ಇಲ್ಲಿ ಲೈಂಗಿಕ ಗುರುತು ಅಂತ ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ಒಬ್ಬ ಪುರುಷನಾಗೇ ಗುರುತಿಸ್ಬೇಕಂದ್ರೆ ಅವನು ಈ ಥರ ಇರಬೇಕಾಗುತ್ತೆ, ಈ ಥರ ಕೆಲಸವನ್ನು ಮಾಡಬೇಕಾಗುತ್ತೆ, ಅವನು ವರ್ತನೆಗಳು ಈ ಥರ ಇರಬೇಕಾಗುತ್ತೆ, ಬಯಸ್ತಾ ಹೋಗುತ್ತಲ್ಲ, ಅದು ಲೈಂಗಿಕತೆ ಅಂದರೆ. ಆ ಥರ ಅಲ್ಲೇನಾಗುತ್ತೆ ಲೈಂಗಿಕ ಗುರುತಿನ ಆಧಾರದ ಮೇಲೂ ಕೂಡ ಅಲ್ಲಿ ಏನು ಮಾಡ್ತಾರೆ, ಭಿನ್ನತೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಈ ಥರ ಅಲ್ಲಿ ಭಿನ್ನತೆಯ ಆಧಾರದ ಮೇಲೆ ಅಂಚೀಕರಣ ಮುಂದುವರಿತಾ ಇದೆ, ಪ್ರಕ್ರಿಯೆ ಮುಂದುವರಿತಾ ಇದೆ. ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಭಿನ್ನತೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆರ್ಥಿಕ ಸ್ಥಿತಿ ಅಂದರೆ ನಮಗೆ ಗೊತ್ತಾಗುತ್ತೆ ಬಡವ ಮತ್ತು ಶ್ರೀಮಂತ ಅಂತೇಳಿ.
ಆಯಿತಾ. ಅದರ ಆಧಾರದ ಮೇಲೆ ಕೂಡ ನಾವು ಭಿನ್ನತೆಯನ್ನು ಮಾಡ್ತಾ ಇದ್ದೀವಿ. ಇವನು ಬಡವನಾಗಿದ್ದಾನೆ, ಇವನು ಶ್ರೀಮಂತನಾಗಿದ್ದಾನೆ, ಶ್ರೀಮಂತ ಈ ಥರ ಇರಬೇಕಾಗುತ್ತೆ, ಬಡವ ಇದೇ ಥರ ಇರಬೇಕಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ, ಕೆಲವೊಂದು ಗುರುತುಗಳ ಆಧಾರದ ಮೇಲೆ ಅವ್ರನ್ನ ಭಿನ್ನತೆ ಮಾಡ್ತಾ ಇದ್ದೀವಿ, ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಆ ಥರ ಅದಾದಮೇಲೆ ಹೇಳ್ತಾರೆ ದೈಹಿಕ ಮತ್ತು ಮಾನಸಿಕ ಅಸಮರ್ಥತೆ ಅಂತೇಳಿ. ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥತೆ ಮತ್ತು ಅಸಮರ್ಥತೆ ಅಂತ ಬರುತ್ತೆ. ಅಂದರೆ ಯಾರೋ ಒಬ್ಬ ವ್ಯಕ್ತಿ ದೈಹಿಕವಾಗಿ ಒಂದು ಸಮರ್ಥನಾಗಿಲ್ಲ, ಯಾವುದೋ ಒಂದು ಅಂಗವೂನಾಗಿರ್ಬೋದು, ಅವನಿಗೆ ಶಕ್ತಿ ಇದೆ, ಆದರೆ ಅಂಗವೂನಾಗಿದೆ ಅಂತ ಕಾರಣದಿಂದ ಅವನಿಗೆ ಎಲ್ಲೋ ಒಂದು ಕಡೆ ಕೂರಿಸೋದು. ಯಾವುದೊಂದು ರನ್ನಿಂಗ್ ರೇಸ್ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ, ಆ ರನ್ನಿಂಗ್ ರೇಸಲ್ಲಿ ನಡೀತಾ ಇದೆ, ಅವನಿಗೆ ಗೊತ್ತಿದೆ ನನಗೆ ಒಂದು ಕಾಲು ಇಲ್ಲದೆ ಇದ್ರೂ ಕೂಡ ಒಂದೇ ಕಾಲದಲ್ಲಿ ನಾನು ಒಂದೇ ಕಾಲಿನಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಿ ಓಡಬಲ್ಲೆ ಅನ್ನೋ ಕಾನ್ಫಿಡೆಂಟ್ ಅವನಿಗಿದೆ. ಆದರೆ ಸಮಾಜ ಏನು ಹೇಳ್ತಾ ಇದೆ, ನಿನಗೆ ಎಲ್ಲರಿಗೂ ಇರುವಾಗ ಎರಡು ಕಾಲಿಲ್ಲ, ಅದಕ್ಕೋಸ್ಕರ ನೀನು ಒಂದು ಕಡೆ ಕೂತಿರೋ ಅಂತೇಳಿ. ಅಂದರೆ ಇಲ್ಲಿ ಏನು ಮಾಡ್ತಾ ಇದೆ, ದೈಹಿಕ ಅಸಮರ್ಥತೆಯ ಆಧಾರದ ಮೇಲೆ ಅವನನ್ನ ಹೊರಗಿಡ್ತಾ ಇದೆ. ಅದಾದಮೇಲೆ ಮಾನಸಿಕ ಅಸಮರ್ಥತೆ ಅನ್ನೋದು ಅಂದರೆ ಎಕ್ಸಾಂಪಲ್ ನೋಡ್ತಾ ಹೋದರೆ ನಾವು ಹೇಳ್ತಾ ಇದ್ವಿ ಹಿಂದೆ, ಮಹಿಳೆ ಮನೆ ನಿರ್ವಹಣೆ ಮಾಡೋಂಗಿಲ್ಲ, ಅವಳು ಅಡುಗೆ ಮಾತ್ರ ಮಾಡಬೇಕು ಅಂತೇಳಿ. ಅಂದರೆ ಅವಳು ಮನಸ್ಸಲ್ಲೇ ಯೋಚನೆ ಮಾಡಿದಾಳೆ, ನನಗೆ ಎಷ್ಟು ಹಣವನ್ನು ಉಳಿಸಬೇಕು, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲದೂ ಕೂಡ ಸಮರ್ಥಳಾಗಿದ್ದಾಳೆ. ಆದರೆ ಅವಳನ್ನು ಹೆಣ್ಣು ಅನ್ನೋ ರೀಸನಿಂದ ಏನು ಮಾಡಿದ್ದಾರೆ, ನೀನು ಹಣಕಾಸಿನವ್ರನ್ನೇ ಯಾವುದು ಕೂಡ ಮಾಡೋ ಹಾಗಿಲ್ಲ ಅಂತೇಳಿ ಒಂದು ಹೊರಗಡೆ ಇಡ್ತಾ ಇದ್ದಾರೆ. ಈ ಥರದ ಒಂದು ಭಿನ್ನತೆಯನ್ನು ನಾವು ಗುರುತಿಸ್ತಾ ಇದ್ದೀವಿ ಅಂತ. ಅದಾದಮೇಲೆ ಧರ್ಮದ ಆಧಾರದ ಮೇಲೆ ಕೆಲವೊಂದು ಭಿನ್ನತೆಯನ್ನು ಗುರುತಿಸ್ತಾ ಇರ್ತೀವಿ ನಾವು. ಮುಖ್ಯವಾಗಿ ಭಾರತ ಧರ್ಮಗಳು ನೋಡ್ತಾ ಹೋದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಸಿಖ್ ಇವರೆಲ್ಲರೂ ಕೂಡ ನೋಡ್ತಾ ಹೋದರೆ ನಾವು ಒಂದೊಂದು ಧರ್ಮದಲ್ಲಿ ಒಂದೊಂದು ಭಿನ್ನತೆಯನ್ನು ಗುರುತಿಸ್ತಾ ಹೋಗ್ತಿದ್ದೀವಿ ಅಂತೇಳಿ. ಅಂದರೆ ನಾವು ಎಲ್ಲ ಧರ್ಮದಲ್ಲೂ ಕೂಡ ಒಂದೇ ಅಂತೇಳಿ ಒಪ್ಕೊಳ್ಳೋಕ್ಕಾಗಲ್ದಿಲ್ಲ. ಕೆಲವರು ಈ ಥರದ ಆಚರಣೆಗಳನ್ನ ಮಾಡೋಂಗಿಲ್ಲ, ಕೆಲವರು ಇಂತಹ ಆಚರಣೆಗಳನ್ನ ಮಾಡಬಹುದು, ಈ ಥರ ಎಲ್ಲ ಹೇಳ್ತಾ ಇದ್ವಿ. ಅಂದರೆ ನಾವು ಧರ್ಮದ ಆಧಾರದ ಮೇಲೆ ಆಹಾರ ಪದ್ಧತಿನ ಲಿಂಕ್ ಮಾಡ್ತಾ ಹೋಗಿ, ಇಂಥ ಆಹಾರ ಪದ್ಧತಿನ ಇವರು ಸೇವಿಸಬಾರ್ದು, ಇಂಥ ಆಹಾರವನ್ನು ಇವರು ಸೇವಿಸ್ಬೋದು ಅಂತೇಳಿ ಭಿನ್ನತೆಯನ್ನು ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಭಾಷೆಯ ಆಧಾರದ ಮೇಲೆ ಭಿನ್ನತೆಯನ್ನು ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಹೋಗ್ಬೋದು, ಭಾಷೆ ಆಧಾರದ ಸಾಕಷ್ಟು ಭಿನ್ನತೆಯನ್ನು ನಾವು ಗುರುತಿಸೋದು. ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಿದವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಕನ್ನಡ ಬರದೇ ಇರೋನ್ನ ನಾವು ಹೊರಗಡೆ ಇಡ್ತಾ ಇದ್ದೀವಿ. ಅದೇ ಥರ ನಾವು ಈಗ ಎಜುಕೇಷನ್ ಲೆವೆಲಲ್ಲಿ ನೋಡ್ತಾ ಹೋದರೆ ಇವತ್ತು ನಾವು ನೀವೆಲ್ಲರೂ ಕೂಡ ಹೈಯರ್ ಎಜುಕೇಷನ್ ಪಡ್ಕೊಳ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಪದವೀಧರರು ಅಂತೇಳಿ. ನೀವು ನೆಕ್ಸ್ಟ್ ಯಾವುದೊಂದು ಇಂಟರ್ವ್ಯೂಗೆ ಹೋಗ್ತೀರಾ, ನಿಮಗೆ ಇಂಗ್ಲೀಷಲ್ಲಿ ಮಾತಾಡುವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಂತೇಳಿ, ಸಿಚುವೇಶನ್ ಸೃಷ್ಟಿಯಾಗುತ್ತೆ. ಆದರೆ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ಲ, ಕೆಲವರಿಗೆ ಮಾತ್ರ ಇಂಗ್ಲೀಷ್ ಬರ್ತಾ ಇದೆ. ಅಲ್ಲೇನು ಮಾಡ್ತಾರೆ, ಇಂಗ್ಲೀಷ್ ಬರೋರಿಗೆ ನಾವು ಕೆಲಸ ಕೊಡ್ತೀವಿ, ಇಂಗ್ಲೀಷ್ ಬರದೇ ಇರೋರಿಗೆ ಕೆಲಸ ಕೊಡೋಲ್ಲ ಅಂತ ಹೇಳಬಹುದು. ಈ ಥರ ಏನಾಗುತ್ತೆ ಅಂದರೆ ನಿಮಗೆ ಅಲ್ಲನ್ಸುತ್ತೆ ನಾನು ಇವರಿಂದ ಹೊರಗಡೆ ಹಿಡಿತಾ ಇದ್ದೀನಿ, ಅಂದರೆ ಇಂಗ್ಲೀಷ್ ಬರೋರ ಗುಂಪಿನಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ, ಕಾರಣ ನಮಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂತ. ಈ ಥರ ಇಲ್ಲೇನಾಗುತ್ತೆ, ಭಾಷೆ ಆಧಾರದ ಮೇಲೆ ಕೂಡ ಭಿನ್ನತೆಯನ್ನು ಗುರುತಿಸ್ತಾರೆ. ಇವ್ರಿಗೆ ಕನ್ನಡ ಬರುತ್ತೆ, ಇವ್ರಿಗೆ ಇಂಗ್ಲೀಷ್ ಬರುತ್ತೆ, ಇವ್ರಿಗೆ ಮರಾಠಿ ಬರುತ್ತೆ, ಹಿಂದಿ ಬರುತ್ತೆ, ತುಳು ಬರುತ್ತೆ, ತಮಿಳು, ತೆಲುಗು ಈ ಥರ ಬರುತ್ತೆ, ಕೆಲವರಿಗೆ ಬರೋದಿಲ್ಲ ಅಂತೀನಿ. ಈ ಥರ ಇಲ್ಲೇನು ಮಾಡಿದ್ದಾರೆ, ಆ ಭಾಷೆ ಬರೋದಿಲ್ಲ ಅಂತಲೇ ಏನು ಮಾಡಿದ್ದಾರೆ, ಹೊರಗಡೆ ಇಡ್ತಾ ಇದ್ದಾರೆ. ಏನು ಮುಖ್ಯವಾಹಿನಿಯಿಂದ ಹೊರಗಡೆ ಇಟ್ಟು ಬಾರ್ಡರಲ್ಲಿ ನಿಲ್ಲಿಸ್ತಾ ಇದ್ದಾರಲ್ಲ, ಅಂತಹದನ್ನು ಕೂಡ ನಾವು ಭಿನ್ನತೆಯಲ್ಲಿ ನೋಡ್ತಾ, ಅಂಥದ್ದನ್ನು ಕೂಡ ಹಂಚಿಕಣೆ ಅಂತ ಹೇಳ್ತೀವಿ. ಅದು ಕೂಡ ಒಂದು ಭಿನ್ನತೆನೇ. ಈ ಥರ ಏನಾಗುತ್ತೆ ಅಂದರೆ ಈ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇದೆ. ಈ ಮಾರ್ಜಿನಲೈಸೇಷನ್ ಪ್ರೋಸೆಸ್ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ಆ ಭಿನ್ನತೆನ ಗುರುತಿಸ್ತಾ ಹೋಗ್ತೀವಿ ನಾವು. ನಮ್ಮದು ಆಧುನಿಕ ಸಮಾಜ, ಮುಂದುವರೆದಂಥ ಸಮಾಜ, ನಮ್ಮದು ಸಮಾಜ ನಾವು ಇಡೀ ದೇಶದಲ್ಲಿ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಹೋಗ್ತಿದ್ವಿ. ಆದರೂ ಕೂಡ ನಾವು ಭಿನ್ನತೆನ ಗುರುತಿಸ್ತಾ ಇದ್ದೀವಿ. ಈ ಭಿನ್ನತೆ ಕಾರಣದಿಂದ ಕೆಲವೊಂದು ವರ್ಗದವರನ್ನು ನಾವು ಮುಖ್ಯವಾಹಿನಿ ಸಮಾಜದಿಂದ ಹೊರಗಡೆ ಇಟ್ಟು ನೋಡ್ತಾ ಇದ್ದೀವಿ ಅಂತೇಳಿ. ಮುಂದಿನ ಮುಖ್ಯಾಂಶ ನೋಡ್ತಾ ಇದ್ದಾರೆ ಅಲ್ಲಿ ಸ್ಥೂಲ ಚಿತ್ರಣ ಮತ್ತು ಲೇಬಲ್ ಹಾಕುವುದು ಅಂತೇಳಿ. ಅಂದರೆ ಅಲ್ಲಿ ಏನಾಗುತ್ತೆ, ಕೆಲವೊಂದು ಟ್ಯಾಗ್ಗಳನ್ನ ಕೊಡ್ತಾ ಹೋಗ್ತೀವಿ, ಇವರು ಈ ಥರದವರು ಹೀಗಿದ್ದಾರೆ ಅಂತ ಕೆಲವೊಂದು ಟ್ಯಾಗ್ಗಳನ್ನ ಕೊಡ್ತಾ ಹೋಗ್ತೀವಿ, ಒಂದು ಚಿತ್ರಣವನ್ನು ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ಇವರು ಈ ಥರದವ್ರು ಇದ್ದಾರೆ, ಹೀಗಿದ್ದಾರೆ ಅಂತೇಳಿ. ಎಕ್ಸಾಂಪಲ್ ಹೇಳೋದಾದರೆ ನಾವೇನು ಮಾಡ್ತೀವಿ, ಹಿಂದೆ ಸೇವಕರ ಕೆಲಸ ಮಾಡ್ತಿದ್ದವರು. ಅಂದರೆ ನಾವು ನೋಡ್ತಾ ಹೋಗ್ಬೋದು, ಇವರು ವರ್ಣ ಪದ್ಧತಿ ಇದ್ದಂತಹ ಭಾರತದಲ್ಲಿ ಅಲ್ಲೇನಾಗುತ್ತೆ ಅಂದರೆ 3 ವರ್ಗಗಳ ಸೇವೆಯನ್ನು ಮಾಡುವಂತಹವನು ಯಾರು ಶೂದ್ರನಾಗಿರ್ತಾ ಇದ್ದ ಅಂತಹ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದೀವಿ. ಇವನು ಹಿಂದಿನ ಕಾಲದಿಂದನೂ ಕೂಡ 3 ವರ್ಗದವರ ಸೇವಕ, ಅಂದರೆ ಎಲ್ಲರ ಸೇವಕ, ಇವನು ಕೆಳ ಹಂತದ ಕೆಲಸವನ್ನು ಮಾಡೋದಕ್ಕೆ ಮಾತ್ರ ಯೋಗ್ಯ ಅಂತೇಳಿ ಒಂದು ಚಿತ್ರಣವನ್ನು ಹಾಕಿ ಅವನಿಗೆ ಒಂದು ಲೇಬಲನ್ನು ಅಂಟಿಸ್ತಾ ಹೋಗ್ತೀವಿ, ಒಂದು ಹೆಸರನ್ನು ಕೊಡ್ತಾ ಹೋಗ್ತಿದ್ದೀವಿ ಅಂತೇಳಿ. ಆ ಥರ ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ, ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಆಗ್ತಾ ಇದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಉದಾಹರಣೆ ಅಲ್ಲಿ ಹೇಳ್ತಾರೆ, ಅವರು ಕಡಿಮೆ ಸಾಮರ್ಥ್ಯ ಹೊಂದಿದ್ದಾರೆ, ಅವರಿಗೆ ಶಕ್ತಿ ಇಲ್ಲ ಅಂತ ಹೇಳ್ಬೋದು, ಅಥವಾ ಅವರು ಹೊಂದಿಕೊಳ್ತಾ ಇಲ್ಲ. ಅಲ್ಲಿ ಈ ಥರ ಏನಾಗುತ್ತೆ ಅಂದರೆ ಅವರು ಹೊಂದ್ಕೊಳ್ತಾ ಇಲ್ಲ ಅನ್ನೋ ರೀಸನಿಂದನೇ ಅವ್ರು ಹೊರಗಡೆ ಇಡ್ತಾರೆ. ಅವರು ಸಮಾಜಕ್ಕೆ ಹೊಂದ್ಕೊಳ್ದೇ ಇರ್ಬೋದು, ಅಥವಾ ಅಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಳ್ತಾ ಇರ್ಬೋದು, ಅದು ಬೇರೆ ಏನೇ ಆಗಿರ್ಬೋದು, ಹೊಂದ್ಕೊಳ್ಳೋಲ್ಲ. ಅದನ್ನು ಅವ್ರನ್ನ ಹೊರಗಡೆ ಇಡ್ತಾ ಇದ್ದೀವಿ. ಅದಾದಮೇಲೆ ಅವರು ಅಪಾಯಕಾರಿ ಅಥವಾ ತಳಮಟ್ಟದವರು ಅಂತೇಳಿ, ಅಂದರೆ ನಾವು ಹೇಳಿದ್ರೆ ಅವ್ರನ್ನ
ನೋಡಿದ್ರೆ ಒಂದು ಅಪಾಯಕಾರಿಯಾಗಿದ್ದಾರೆ ಅಥವಾ ಅವರು ಕೆಳಮಟ್ಟದಲ್ಲಿದ್ದಾರೆ ಅಂತೇಳಿ. ಅಂದರೆ ನಾವು ಜಾತಿ ಆಧಾರದ ಮೇಲೆ ಕೆಲವೊಂದು ಕೆಳಮಟ್ಟದಲ್ಲಿ ನೋಡ್ತಾ ಹೋಗ್ಬೋದು, ಅಥವಾ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಕೆಳಮಟ್ಟದಲ್ಲಿ ನೋಡ್ತಾ ಹೋಗ್ಬೋದು. ಈ ಥರ ಒಂದು ಚಿತ್ರಣವನ್ನು ಕೊಟ್ಟು ಅವರಿಗೆ ಲೇಬಲ್ ಹಾಕ್ತಾ ಇದ್ದೀವಿ ಅಂತ. ಅಥವಾ ಇಲ್ಲೇನು ಹೇಳ್ತಾರೆ, ಈ ಥರ ಅಸಮಾನತೆಯನ್ನು ಸಮರ್ಥಿಸುವಂತೆ ಆಗ್ತಾ ಇದ್ದಾವೆ, ಇದರಿಂದ ಈ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯತೆ ಆಗ್ತಾ ಇದೆ. ಓಕೆ, ಮುಂದಿನ ಪಾಯಿಂಟ್ ನೋಡ್ತಾ ಹೋದರೆ ಸಂಪನ್ಮೂಲಗಳ ಅಸಮಾನ ಪ್ರವೇಶ ಅಂತೇಳಿ. ಅಂದರೆ ಕೆಲವೊಂದು ಅವಕಾಶಗಳನ್ನು ನಾವು ಅವರಿಂದ ಕಿತ್ಕೊಳ್ತಾ ಇದ್ದೀವಿ. ಕಾರಣ ಅವರು ಇಂಥ ಧರ್ಮದವರು, ಇಂಥ ಜಾತಿಯವರು, ಇಂಥ ಬಣ್ಣದವರು, ಇಂಥ ಭಾಷೆಯವರು, ಬೇರೆ ಬೇರೆ ರೀಸನ್ ಕೊಟ್ಟು ಅವರಿಗೆ ಕೆಲವೊಂದು ಅವಕಾಶಗಳನ್ನು ಅವರಿಂದ ನಾವು ಕಿತ್ಕೊಳ್ತಾ ಇದ್ದೀವಿ. ಅಸಮಾನ ಪ್ರವೇಶ ಅಂತ ಹೇಳ್ತೀವಿ. ಅಂದರೆ ಸಮಾನವಾದ ಅವಕಾಶವನ್ನು ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ. ಯಾವ ಕಾರಣದಿಂದ ಕೊಡ್ತಾ ಇಲ್ಲ? ಇಲ್ಲೇನು ಹೇಳ್ತಾರೆ, ಮೊದಲನೇದು ಶಿಕ್ಷಣಕ್ಕೆ ಪ್ರವೇಶವನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಅಂದರೆ ನಾವು ಹಿಂದೆ ನೋಡ್ತಾ ಇದ್ವಿ, ಕೆಲವೊಂದು ಜಾತಿಯವರು ಶಾಲೆಗೆ ಬರ್ಬೋದು, ಆದರೆ ಶಾಲೆಗೆ ಬಂದಾಗ ಎಲ್ಲರ ಜೊತೆ ಕೂರೋ ಹಾಗಿಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪಾಠ ಕೇಳ್ಕೊಂಡು ಹೋಗಬೇಕಾಗುತ್ತೆ. ಶಿಕ್ಷಕ ವರ್ಗದವರು ಕೂಡ ಅಷ್ಟೇ, ನಾವು ಇಂಥ ಜಾತಿಯವರಿಗೆ ನಾವು ಪಾಠವನ್ನು ಹೇಳಿಕೊಡಲ್ಲ, ನಾವು ಅವರಿಗೆ ಯಾವುದೇ ಥರದ ವಿದ್ಯಾಭ್ಯಾಸವನ್ನು ಕೊಡಲ್ಲ ಅಂತ ಹೇಳುವಂಥ ಪರಿಸ್ಥಿತಿನೂ ಕೂಡ ಭಾರತದಲ್ಲಿ ನಿಂತಿತ್ತು. ಆದರೆ ಅಲ್ಲೇನಾಗುತ್ತೆ, ಶಿಕ್ಷಣದ ಅವಕಾಶವನ್ನು ನಾವು ವಂಚನೆ ಮಾಡ್ತಾ ಇದ್ದೀವಿ, ಕಿತ್ಕೊಳ್ತಾ ಇದ್ದೀವಿ, ಸಮಾನವಾದ ಅವಕಾಶವನ್ನು ಕೊಡ್ತಾ ಇಲ್ಲ. ಈ ಕಾರಣದಿಂದಲೂ ಕೂಡ ಅಲ್ಲೇನಾಗಿದೆ ಅಂದರೆ ಒಂದು ಅಸಮಾನ ಪ್ರವೇಶವಾಗಿ ಒಂದು ಅಂಚೀಕರಣದ ಪ್ರಕ್ರಿಯೆ ಮುಂದುವರಿತಾ ಇದೆ. ಉದ್ಯೋಗದಲ್ಲಿ ಕೂಡ ಅಸಮಾನತೆಯನ್ನು ನೋಡ್ತಾ ಇದ್ದೀವಿ. ಅಂದರೆ ನಾವು ಏನು ಮಾಡ್ತೀವಿ, ಕೆಲವೊಬ್ಬರು ಜಾತಿ ಆಧಾರದ ಮೇಲೆ ಅವನು ತುಂಬ ಮೇಲಿನ ಹಂತದ ಉದ್ಯೋಗಕ್ಕೆ ಹೋಗಬೇಕಾಗುತ್ತೆ, ಕೆಲವೊಂದು ಜಾತಿ ಆಧಾರದ ಮೇಲೆ ಅವ್ನು ಕೆಳ ಹಂತದ ಉದ್ಯೋಗಕ್ಕೆ ಹೋಗಬೇಕಾಗುತ್ತೆ. ಅಥವಾ ಅವನಿರೋ ಸಾಮರ್ಥ್ಯದ ಆಧಾರದ ಮೇಲೆ, ದೈಹಿಕ ಸಾಮರ್ಥ್ಯ ಆಗಿರ್ಬೋದು, ಅವನು ದೈಹಿಕವಾಗಿ ಅಸಮರ್ಥನಿದ್ದಾನೆ, ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಇಂಥ ಕೆಲಸವನ್ನು ಅವನಿಗೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯತೆ. ಸರ್ಕಾರದಲ್ಲೂ ಕೂಡ ಕೆಲವೊಂದು ರೂಲ್ಸ್ಗಳು ಆ ಥರ. ಇಲ್ಲಿ ಏನಾಗುತ್ತೆ ಅಂದರೆ ಅವನು ಕುರುಡನಾಗಿರ್ಬೋದು, ಅಥವಾ ಕಾಲಿಲ್ದವನಾಗಿರ್ಬೋದು, ಅಥವಾ ಕೈ ಇಲ್ದವನಾಗಿರ್ಬೋದು, ಅಥವಾ ಇನ್ಯಾವುದೋ ಅಂಗವನ್ನಾಗಿರ್ಬೋದು. ಆ ಥರ ಇದ್ದಾಗ ಕೆಲವೊಂದು ಉದ್ಯೋಗನ ಕೊಡೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಅದರಿಂದ ಅವನೇನಾಗುತ್ತೆ, ಒಂದು ಬಾರ್ಡ್ರಲ್ಲೇ ಉಳಿತಾ ಹೋಗ್ಬಿಡ್ತಾನೆ ಅಂತೇಳಿ. ಅಥವಾ ಆರೋಗ್ಯ ಸೇವೆಗಳು ಅಂತೇಳಿ, ಆರೋಗ್ಯ ಸೇವೆಗಳು ಒಂದು ಹಾಸ್ಪಿಟಲ್ ಸರ್ವಿಸಲ್ಲೂ ಕೂಡ ಈ ಥರ ಅಸಮಾನತೆಯನ್ನು ನಾವು ನೋಡ್ತಾ ಹೋಗ್ಬೋದಾಗುತ್ತೆ. ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಯಾವುದೋ ಶ್ರೀಮಂತ ಬಡವ ಅಂತ ಅಂದ್ಕೊಂಡ್ರೆ, ಶ್ರೀಮಂತ ತುಂಬ ದೊಡ್ಡ ಹಾಸ್ಪಿಟಲ್ಗೆ ಒಳ್ಳೆ ಟ್ರೀಟ್ಮೆಂಟ್ ತೊಗೋಬೋದು, ಆದರೆ ಬಡವ ಅದಕ್ಕೆ ಹೋಗದೆ ಇರಬಹುದು. ಆ ಥರ ಒಂದು ಅವಕಾಶಗಳು ಕೂಡ ಇದ್ದಾವೆ. ಅಥವಾ ನಾವು ಜಾತಿ ಆಧಾರದ ಮೇಲೆ ಮೇಲ್ಜಾತಿಯ ಒಬ್ಬ ವೈದ್ಯ ಕೆಳಜಾತಿಯ ಒಬ್ಬ ರೋಗಿಯ ಒಂದು ಸೇವೆಯನ್ನು ಮಾಡದೇ ಇರಬಹುದು, ಅದು ಕೂಡ ಒಂದು ಅಸಮಾನತೆನೇ ಅಂತ ಅನಿಸ್ತಾ ಹೋಗುತ್ತೆ. ಅದಾದ್ಮೇಲೆ ವಸತಿ ಅಂತೇಳಿ, ಅಂದರೆ ನಾವು ವಸತಿ ಸೌಲಭ್ಯವನ್ನು ಕೊಡೋದಕ್ಕೆ ಒಂದು ಅಸಮಾನತೆಯನ್ನು ನೋಡ್ತಾ ಇದ್ದೀವಿ. ಕೆಲವರು ಎಲ್ಲ ಥರದ ಜನರು ಕೂಡ ಎಲ್ಲ ಥರದ ಒಂದೇ ಥರದ ವಸತಿನ ಹೊಂದೋದಕ್ಕೆ ಸಾಧ್ಯತೆ ಇಲ್ಲ. ಕೆಲವರು ಹಂಚಿನ ಮನೆ ಹೊಂದಿರ್ಬೋದು, ಕೆಲವರು ಗುಡಿಸಲು, ಕೆಲವರು ಆರ್ಸಿಸಿ, ಕೆಲವರು ಏನೋ ಬಂಗಲೆಗಳನ್ನ ಹೊಂದಿರ್ಬೋದು. ಅದರಲ್ಲೂ ಕೂಡ ಅಸಮಾನತೆ. ಅಲ್ಲಿ ಏನಾಗುತ್ತೆ, ಅದು ಕೂಡ ಏನಾಗುತ್ತೆ, ಯಾವುದು ಹಂಚೀಕರಣಗೊಂಡ ಗುಂಪು ಅವರು ಈ ಥರನೇ ಇರಬೇಕಾಗುತ್ತೆ. ಅದರಲ್ಲಿ ನಾವು ಒಂದು ಲಿಮಿಟೇಷನ್ಸ್ ಹಾಕ್ಕೊಳ್ತಾ ಇದ್ದೀವಿ. ನ್ಯಾಯಾಂಗ ಬೆಂಬಲ ಅಂತ ಹೇಳ್ತಾರೆ. ಅಂದರೆ ನಾವು ನ್ಯಾಯಾಂಗ ಬೆಂಬಲದ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಅಸಮಾನತೆಯನ್ನು ನೋಡ್ತಾ ಇದ್ದೀವಿ. ಕೆಲವರು ಹಣ ಇರುವವರು ಒಂದು ನ್ಯಾಯಾಂಗ ಬೆಂಬಲ ಹೆಚ್ಚು ಪಡೆಯಬಹುದು, ಹಣ ಇಲ್ಲದೆ ಇರೋರು ನ್ಯಾಯಾಂಗ ಬೆಂಬಲ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಥರದ್ದು ಕೂಡ ಆಗೋ ಸಾಧ್ಯತೆ ಇದೆ. ಅಥವಾ ರಾಜಕೀಯ ಪ್ರಾತಿನಿಧಿತ್ವ ಅಂತ ಅಂದ್ಕೋಣ. ಅಂದರೆ ರಾಜಕೀಯ ಪ್ರಾತಿನಿಧಿತ್ವ ಇವತ್ತೇ ನೋಡ್ತಾ ಹೋದರೆ ಇವತ್ತು ಏನಾಗುತ್ತೆ, ಎಲ್ಲ ವರ್ಗದವರಿಗೂ ಕೂಡ ಅಥವಾ ಎಲ್ಲ ಲಿಂಗದವರು ಕೂಡ ಸಮಾನ ರಾಜಕೀಯ ಪ್ರಾತಿನಿಧಿತ್ವ ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಾವು ಒಂದು ಕಾಲದಲ್ಲಿ ಮಹಿಳೆ ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ, ಇವಳು ಮಕ್ಕಳನ್ನು ಸಾಕೋಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ನಾವು ಈ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತೇಳಿ ನಮ್ಮ ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ತಾ ಇದ್ದೀವಿ. ಆ ಮೀಸಲಾತಿ ಕೊಟ್ಟ ನಂತರದಲ್ಲಿ ಇವತ್ತು ನಾವು ಮಹಿಳೆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯೆಯಿಂದ ಹಿಡಿದು ಭಾರತದ ರಾಷ್ಟ್ರಪತಿ ಹಂತದಲ್ಲೂ ಕೂಡ ನಾವು ಮಹಿಳೆಯರನ್ನು ನೋಡ್ತಾ ಇದ್ದೀವಿ. ಆದರೆ ಅದು ಇಲ್ಲದೇ ಇದ್ದಿದ್ದ ಕಾಲದಲ್ಲಿ ಹೇಗಿತ್ತು ಅಂತೇಳಿ ನೋಡ್ತಾ ಹೋದಾಗ ಅದೇ ಅಂಚೀಕರಣ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ರಾಜಕೀಯ ಪ್ರತಿನಿಧಿತ್ವ ಇವತ್ತು ಇದೆ, ಆದರೆ ಹಿಂದೆ ಇರಲಿಲ್ವಲ್ಲ, ಆವಾಗ ಅವಳು ಹಿಂದೆ ಏನೋ ಅಂಚೀಕರಣಗೊಳ್ತಾ ಇದ್ಲು, ಹೊರಗಡೆ ಇರ್ತಾ ಇದ್ದ. ಅಥವಾ ಜಾತಿ ಆಧಾರದ ಮೇಲೆ ನಾವು ಕೆಲವೊಂದು ಜಾತಿಯವರು ಇವತ್ತಿಗೂ ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯತೆ ಆಗಿಲ್ಲ. ಅಂದರೆ ನೀವು ನೋಡ್ತಾ ಹೋದರೆ ಆ ಜಾತಿ ಅನ್ನೋ ಕಾರಣದಿಂದಲೇ ಅವರಿಗೆ ರಾಜಕೀಯ ಪ್ರತಿನಿಧಿತ್ವ ಸಿಗ್ತಾ ಇಲ್ಲ. ಅವರಿಗೆ ಎಲ್ಲ ಥರದ ಅರ್ಹತೆ ಇದೆ, ಎಲ್ಲರೂ ಕೂಡ ಗೊತ್ತಿದೆ, ಆದರೆ ಆ ಜಾತಿಯವರು ಇಲ್ಲಿ ಏನೋ ಮುಖ್ಯಮಂತ್ರಿಗಳಾಗಂಗಿಲ್ಲ ಅಂತೇಳಿ ಕೆಲವೊಂದು ಲಿಮಿಟೇಷನ್ಸ್ನ ನಾವು ಹಾಕ್ಕೊಳ್ತಾ ಇದ್ದೀವಿ ಅಂತೇಳಿ. ಈ ಥರ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸಂಪನ್ಮೂಲಗಳಲ್ಲಿ ಅಸಮಾನ ಪ್ರವೇಶ ಆಗೋದ್ರಿಂದ ಅಂಚೀಕರಣ ಪ್ರಕ್ರಿಯೆ ಮುಂದುವರಿತಾ ಇದೆ ಅಂತೇಳಿ. ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಿಂದ ಹೊರತುಪಡಿಸುವುದು, ಅಂದರೆ ಒಂದು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ, ಆ ಪ್ರಕ್ರಿಯೆಯನ್ನು ಕೂಡ ಹೊರತುಪಡಿಸ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಅಂಚೀಕರಣ ಪ್ರಕ್ರಿಯೆ ಮುಂದುವರಿತಾ ಇದೆ. ಅಲ್ಲೇನಾಗುತ್ತೆ, ರಾಜಕೀಯ ಪ್ರಕ್ರಿಯೆಯಲ್ಲಿ ಏನೋ ನಿರ್ಣಯ ತಗೊಳ್ಬೇಕಂದ್ರೆ ನಾವು ಕೆಲವೊಂದು ಧರ್ಮದವ್ರನ್ನ, ಕೆಲವೊಂದು ಜಾತಿಯವ್ರನ್ನ, ಕೆಲವೊಂದು ಬಣ್ಣದವ್ರನ್ನ, ಕೆಲವೊಂದು ಭಾಷೆ ಬಲ್ಲದೇ ಇರೋರನ್ನ ಅಥವಾ ಬರೋರನ್ನ ಹೊರಗಡೆ ಇಡ್ತಾ ಇದ್ದೀವಿ ಅಂತೇಳಿ. ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಮುದಾಯದ ನಿರ್ಣಯ, ಯಾವ ಸಮುದಾಯದವರು ನಿರ್ಣಯ ಮಾಡಬೇಕಾಗತ್ತೆ ಅಂದರೆ ಒಂದು ಯಾವುದೊಂದು ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ, ಒಂದು ಊರಿಗೆ ಒಂದು ರಸ್ತೆ ನಿರ್ಮಾಣ ಆಗಬೇಕಾಗಿದೆ, ಅದಕ್ಕೆ ನಿರ್ಧಾರ ತಗೊಳ್ಳೋರು ಯಾರು? ನಾವು ಅಂದರೆ ಯಾವುದೋ ಒಂದು ಜಾತಿಯ ಒಂದು ಪ್ರಬಲ ಜಾತಿಯವರು ಅಲ್ಲಿ ನಿರ್ಧಾರ ತಗೊಳ್ತಾರೆ, ಆದರೆ ದುರ್ಬಲ ಜಾತಿಯವರು ಮನೆ ಇರುವಂತಹ ಜಾಗದಲ್ಲೇ ರಸ್ತೆ ಆಗ್ತಾ ಇರೋದು. ಆದರೆ ನಿರ್ಧಾರ ತಗೊಳ್ತಿರೋದು ಯಾರು? ಪ್ರಬಲ ಜಾತಿಯವರು. ಅಂದರೆ
ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ನಿರ್ಣಯಗಳು ತಗೋಬೇಕಾದ್ರೆ ಸಮುದಾಯದ ನಿರ್ಣಯನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ನಾವು ಗ್ರಾಮಗಳಲ್ಲಿ ಸಾಕಷ್ಟು ನೋಡ್ತಾ ಹೋಗ್ಬೋದು. ಒಂದು ಗ್ರಾಮಗಳಲ್ಲಿ ಆಶ್ರಯ ಮನೆ ಯೋಜನೆ, ವಸತಿ ಯೋಜನೆಗಳಲ್ಲಿ ಸಾಕಷ್ಟು ಈ ಥರದ ಒಂದು ಗೊಂದಲಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ಯಾವುದೋ ಒಂದು ಕೆಳವರ್ಗದವರಿಗೆ ಅಥವಾ ಕೆಳಜಾತಿಯವರಿಗೆ ಅಥವಾ ಬಡವರಿಗೆ ಮನೆ ಕೊಡಬೇಕು ಅಂತ ಬಂದಾಗ ಅದು ನಿರ್ಣಯ ಮಾಡ್ತಿರೋರು ಯಾವುದು ಶ್ರೀಮಂತ ವರ್ಗದವರು, ಮೇಲ್ಜಾತಿಯವರು ಎಲ್ಲೋ ಕೂತ್ಕೊಂಡು ನಿರ್ಣಯ ಮಾಡ್ತಾರೆ ನಾವು ಇಂಥವ್ರಿಗೆ ಮನೆಯನ್ನು ಕೊಡಬಾರ್ದು ಅಂತೇಳಿ. ಅಂದರೆ ಒಂದು ಸಮುದಾಯದ ನಿರ್ಣಯಲ್ಲೂ ಕೂಡ ಇಲ್ಲಿ ಅಂಚೀಕರಣಗೊಳ್ತಾ ಇದೆ ಅಂತೇಳಿ. ಸಂಸ್ಥೆಗಳ ನಾಯಕತ್ವ, ನಾವು ಒಂದು ಸಂಸ್ಥೆಯ ನಾಯಕತ್ವ ಸ್ಥಾನವನ್ನು ಕೊಡಬೇಕಾಗಿದೆ, ನಾಯಕನ ಸ್ಥಾನ ಕೊಡಬೇಕಾಗಿದೆ. ಅದರಲ್ಲೂ ಕೂಡ ಏನಾಗುತ್ತೆ ಅಂದರೆ ನಿರ್ಣಯ ತೆಗೆದುಕೊಳ್ಳೋರು ಬೇರೆ ಯಾರೋ ಆಗಿರ್ತಾರೆ, ಆದರೆ ಅಲ್ಲಿ ನಾಯಕತ್ವ ವಹಿಸ್ಕೊಳ್ಳೋರೆ ಬೇರೆಯವರಾಗಿರ್ತಾರೆ. ಈ ಥರ ಏನಾಗುತ್ತೆ ಅಂದರೆ ಒಂದು ಅಂಚೀಕರಣ ಇಲ್ಲಿ ಏನಾಗಿದೆ ಅಂದರೆ ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಿಂದಲೂ ಕೂಡ ಹೊರಗಡೆ ಬರ್ತಾ ಇದೆ. ಅದಾದಮೇಲೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಪ್ರತ್ಯೇಕತೆಯನ್ನು ಕೂಡ ನಾವು ಗುರುತಿಸ್ತಾ ಇದ್ದೀವಿ. ಅವ್ರನ್ನ ವಿಭಜನೆ ಮಾಡ್ತಾ ಇದ್ದೀವಿ, ಅವರಿಗೆ ಭಾಷೆ ಅಡೆತಡೆ ಆಗ್ತಾ ಇದೆ, ಅಥವಾ ಸಾಂಸ್ಕೃತಿಕ ಗುರುತಿನ ಅಳಿವು ಆಗ್ತಾ ಇದೆ, ಅಥವಾ ಮಾಧ್ಯಮದಲ್ಲಿ ರೆಪ್ರೆಸೆಂಟೇಷನ್ ಕೊರತೆ ಅಂತ. ಅಂದರೆ ಮಾಧ್ಯಮಗಳಲ್ಲಿ ಅವರಿಗೆ ಪ್ರತಿನಿಧಿತ್ವ ಸಿಗ್ತಾ ಇಲ್ಲ. ಏನೋ ಒಂದು ಜಾತಿ ಅಥವಾ ಭಾಷೆ, ಬಣ್ಣ, ಧರ್ಮ, ಈ ಕಾರಣದಿಂದ ಇವೆಲ್ಲವೂ ಕೂಡ ಅವರಿಂದ ರಿಜೆಕ್ಟ್ ಆಗ್ತಾ ಇದೆ, ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಇದರಿಂದ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಪ್ರತ್ಯೇಕತೆಯನ್ನು ಕೂಡ ಗುರುತಿಸೋದ್ರಿಂದ ನಾವು ಅಂಚೀಕರಣದ ಪ್ರಕ್ರಿಯೆ ಈ ಥರ ಕಂಟಿನ್ಯೂ ಆಗ್ತಾ ಇದೆ. ಅಸಮತೋಲನವನ್ನು ಸಂಸ್ಥಾನೀಕರಿಸುವುದು ಅಂತ ಹೇಳ್ತಾರೆ. ಅಂದರೆ ಅಸಮಾನತೆಯನ್ನು ನಾವು ಕೆಲವೊಂದು ಕಡೆಗಳಲ್ಲಿ ಒಂದು ರೂಢಿ ಆಗ್ತಾ ಇದೆ. ಅದು ಕಾನೂನುಗಳಲ್ಲಿ ಅಸಮಾನತೆಯನ್ನು ಕಾಣ್ತಾ ಇದ್ದೀವಿ, ನೀತಿಗಳಲ್ಲಿ ಅಸಮಾನತೆ ಕಾಣ್ತಾ ಇದ್ದೀವಿ. ನಾವು ಕೆಲವೊಂದು ಅವಕಾಶಗಳು ಅಸಮಾನ ಹಂಚಿಕೆ ಅಂತೇಳಿ ಮೇಲ್ಗಡೆ ಹೋದ್ವಿ, ಅದೇ ಇಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ. ಉದ್ಯೋಗದ ಪದ್ಧತಿಗಳು, ಇಂಥ ಉದ್ಯೋಗನ ಮಾಡ್ತಾ ಇರಬೇಕಾಗಿದೆ. ನಾವು ಹಿಂದೆ ನೋಡ್ತಾ ಹೋಗ್ಬೋದು, ಯಾವುದೋ ಒಂದು ಜಾತಿಯವರು ಕೇವಲ ಅಟೆಂಡರ್ ಆಗೋಕ್ಕೆ, ಪಿವನ್ ಆಗೋಕ್ಕೆ, ವಾಚ್ಮ್ಯಾನ್ ಆಗೋಕ್ಕೆ ಮಾತ್ರ ಅರ್ಹರು. ಅವ್ರು ಯಾವತ್ತೂ ಕೂಡ DC ಆಗಲ್ಲ, EC ಆಗಲ್ಲ, SP ಆಗಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಇವಾಗ ಬದಲಾಗಿದೆ ಬಿಡಿ. ಆದರೆ ಹಿಂದೆ ನೋಡ್ತಾ ಹೋಗಿದ್ರೆ ಸೇವಕರ ಕೆಲಸವನ್ನು ಇಂಥ ಜಾತಿಯವರು ಮಾಡಬೇಕಾಗುತ್ತೆ ಅಂತೇಳಿ. ಅಂದರೆ ಅವ್ರಿಗೆ ಏನಾಗುತ್ತೆ, ನಾವು ಉದ್ಯೋಗದ ಪದ್ಧತಿಗಳು ಇಂತಹ ಉದ್ಯೋಗನ ಮಾತ್ರ ಇವ್ರು ಮಾಡಬೇಕಾಗುತ್ತೆ. ಅಥವಾ ಶಾಲಾ ವ್ಯವಸ್ಥೆ ಅಂತೇಳಿ ಕೆಲವರು ಮಾತ್ರ ಸರ್ಕಾರಿ ಶಾಲೆಗೆ ಹೋಗಬೇಕಾಗುತ್ತೆ, ಕೆಲವೊಂದು ವರ್ಗದವರು ಮಾತ್ರ ಪ್ರೈವೇಟ್ ಶಾಲೆಗೆ ಹೋಗಬೇಕಾಗುತ್ತೆ, ಖಾಸಗಿ ಶಾಲೆಗೆ ಹೋಗಬೇಕಾಗುತ್ತೆ. ಅಂದರೆ ಈ ಥರ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಅಸಮತೋಲನ ಸಂಸ್ಥಾನೀಕರಿಸುವುದು ಅಂತ ಹೇಳ್ತಾರೆ. ಅದಾದ ಸಾಮಾಜಿಕ ನಂಬಿಕೆಗಳು ಅಂತ ಹೇಳ್ತಾರೆ. ಆ ಸಾಮಾಜಿಕ ನಂಬಿಕೆಗಳು ಕೂಡ ಒಂದು ಸಂಸ್ಥಾನೀಕರಿಸುವುದು ಅಂತ ಹೇಳ್ತಾರೆ. ಯಾವ ಥರದ ಸಾಮಾಜಿಕ ನಂಬಿಕೆಗಳು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಯಾರೋ ಒಬ್ಬ ಕೆಳಜಾತಿಯ ಒಬ್ಬ ವ್ಯಕ್ತಿ ಇದ್ದಾನೆ ತಂದ್ಕೊಳ್ಳೋಣ, ಅವನು ಇವತ್ತು ಮೇಲ್ಜಾತಿಯವರು ದೇವಸ್ಥಾನದೊಳಗೆ ಪ್ರವೇಶ ಮಾಡು ಅಥವಾ ಬಾ ಅಂತ ಕರೆದ್ರೂ ಕೂಡ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಅಂದರೆ ಆ ದೇವಸ್ಥಾನಕ್ಕೆ ಒಳಗಡೆ ಪ್ರವೇಶ ಮಾಡಿದ್ರೆ ನನ್ನ ಕುಟುಂಬಕ್ಕೆ ಏನೋ ತೊಂದರೆ ಆಗಬಹುದೇನೋ ಅಂತೇಳಿ ಏನು ಮಾಡಿದಾನೆ, ಅವನು ಹಿಂಜರಿತಾ ಇದ್ದಾನೆ. ಸಮಾಜದಲ್ಲಿ ನಂಬಿಕೆ, ಇವ್ರು ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಇವರು ಮಾತ್ರ ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ, ಈ ಥರ ಒಂದು ನಂಬಿಕೆ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಅವನು ಮೇಲ್ವರ್ಗದವರು ಇವತ್ತು ಕರೆದ್ರೂ ಕೂಡ ಅವನು ಒಳಗಡೆ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅದು ಸಾಮಾಜಿಕ ನಂಬಿಕೆ, ಏನಾದರೂ ತೊಂದರೆ ಆಗ್ಬೋದೇನೋ ಅಂತೇಳಿ. ಈ ಥರ ಇಲ್ಲೇನಾಗುತ್ತೆ ಅಂದರೆ ಒಂದು ಕಡೆ ಅಸಮಾನತೆ ಅನ್ನೋದು ಒಂದು ಸಂಸ್ಥಾನೀಕರಣಗೊಂಡಿದೆ, ಸಾಂಸ್ಥೀಕರಣಗೊಂಡಿದೆ ಅಂತೇಳಿ ಹೇಳಬಹುದಾಗುತ್ತೆ. ಅದಾದಮೇಲೆ ಅಂಚೀಕರಣಗೊಂಡವರಲ್ಲಿ ಹಂಚೀಕರಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಅಂಚೀಕರಣಗೊಂಡಿದ್ದಾರೋ ಅವರಲ್ಲೇ ಅಂಚೀಕರಣ ಆಗ್ತಾ ಇದೆ. ಅದರಲ್ಲಿ ನಾವು ಕಡಿಮೆ ಮೌಲ್ಯದವರು ಅಂತೇಳಿ ಅವರೇ ಡಿಸೈಡ್ ಮಾಡ್ಕೋಬೋದು. ನನಗೆ ಓದೋದಕ್ಕೆ ಬರಲ್ಲ, ನನಗೆ ವೇದಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ, ಅಥವಾ ನಾನು IAS ಅಧಿಕಾರಿ ಅದಕ್ಕೆ ಬರಲ್ಲ, ಅಥವಾ ನಾನು ಪೊಲೀಸಲ್ಲಿ ಕಾನ್ಸ್ಟೇಬಲ್ ಆಗಿ ಮಾತ್ರ ಅರ್ಹ, ನಾನು ಯಾವತ್ತೂ ಕೂಡ SP ಆಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಆದರೆ ಅವರೇ ಡಿಸೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲಿ ನಮಗೆ ಅದಾದಮೇಲೆ ನಮಗೆ ಸಮಾನ ಹಕ್ಕುಗಳು ಬೇಕಾಗಿಲ್ಲ. ನಮ್ಮ ಅಜ್ಜ ಅಥವಾ ಮುತ್ತಜ್ಜನ ಕಾಲದಿಂದ ಕೂಡ ನಾವು ಹೀಗೆ ಇದ್ದೀವಿ, ಇದೇ ಥರ ಮನೆ ಇದ್ದೀವಿ, ನಮಗೆ ಬೇರೆ ಅವಕಾಶಗಳು ಬೇಡ ಅಂತ ಡಿಸೈಡ್ ಮಾಡ್ಕೋಬೋದು. ಅಥವಾ ಅವಕಾಶಗಳು ನಮ್ಮ ಪಾಲಿಗೆ ಇಲ್ಲ ಅಂತೇಳಿ. ಅಂದರೆ ಅಲ್ಲಿ ಏನು ಮಾಡ್ತಾರೆ, ನಮಗೆ ಅವಕಾಶ ಕೊಡ್ತಿದ್ದೀವಿ ಅಂದರೂ ಕೂಡ ಅವ್ರು ಪಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಂದರೆ ಅಂಚೀಕರಣಗೊಂಡವರಲ್ಲಿ ಮತ್ತೆ ಅಂಚೀಕರಣ ಅಂತೇಳಿ. ಅಂದರೆ ನಮ್ಮ ಅಪ್ಪ ಹೇಳಿದ್ದಾರೆ ಅಥವಾ ನಮ್ಮ ಅಜ್ಜ ಹೇಳಿದ್ದಾರೆ, ನಾನು ಹೀಗೆ ಇರಬೇಕಾಗುತ್ತೆ, ಇಂಥವ್ರ ಮನೆಗೆ ಹೋಗಬೇಕಾಗುತ್ತೆ, ನಾನು ಇಂಥ ಆಹಾರವನ್ನು ತಿನ್ನಬೇಕಾಗುತ್ತೆ, ನಾನು ಇಂಥ ಕೆಲಸವನ್ನೇ ಮಾಡಬೇಕಂತೇಳಿ ಅಂಚೀಕರಣಗೊಂಡವರೇ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಥರ ಇಲ್ಲಿ ಏನಾಗುತ್ತೆ ಅಂದರೆ ಅಂಚೀಕರಣಗೊಂಡವರಲ್ಲಿ ಅಂಚೀಕರಣ ಆಗೋದ್ರಿಂದ ಇದು ಆತ್ಮವಿಶ್ವಾಸವನ್ನು ಒಂದು ಕುಗ್ಗಿಸ್ತಾ ಇದೆ ಅಂತೇಳಿ ಹೇಳ್ಕೊಳ್ತಾ ಹೋಗಬೇಕಾಗಿದೆ. ಅದಾದಮೇಲೆ ಈ ಚಕ್ರ ನಿರಂತರವಾಗಿ ಮುಂದುವರಿತಾ ಇದೆ ಅಂದರೆ ನಾವು ಅಕಸ್ಮಾತ್ ಇದನ್ನು ತಡೆಗಟ್ಟದೇ ಇದ್ದರೆ, ಈ ಅಂಚೀಕರಣದ ಪ್ರಕ್ರಿಯೆಯನ್ನು ನಾವು ತಡೆಗಟ್ಟದೇ ಇದ್ದರೆ ಇದು ಈ ಚಕ್ರ ಅನ್ನೋದು ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ನಾವು ಇವತ್ತು ನೋಡ್ತಾ ಹೋಗ್ಬೋದು, ನಾವು ಪದವಿ ವಿದ್ಯಾರ್ಥಿಗಳಿಗೆ ಅಥವಾ ಪದವಿ ಹಂತದಲ್ಲಿ ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಅಂದರೆ ನೀವು ಮುಂದೆ ಸಮಾಜದ ಒಂದು ಪರ್ಫೆಕ್ಟ್ ಪರ್ಸನ್ ಆಗ್ತೀರಾ. ನೀವು ಇದನ್ನು ಹೋಗಲಾಡಿಸೋದಕ್ಕೆ ಈ ಪದವಿ ವಿದ್ಯಾರ್ಥಿಗಳಿಂದ ಮಾತ್ರನೇ ಸಾಧ್ಯ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಚಕ್ರ ಇಲ್ಲೇ ಸ್ಟಾಪ್ ಆಗಬೇಕು, ಇದು ಕಂಟಿನ್ಯೂ ಆಗಕ್ಕೆ ಹೋಗಲೇಬಾರ್ದು. ಈ ಅಂಚೀಕರಣದು ಒಂದು ಇಲ್ಲಿಗೆ ಸ್ಟಾಪ್ ಆಗಬೇಕಾಗುತ್ತೆ. ನಾವೆಲ್ಲರೂ ಸಮಾನತೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಈ ಸಮಾನತೆ ಸಾಧಿಸಬೇಕಾಗಿರೋದು, ಸಮಾನತೆ ಸಾಧಿಸೋದಕ್ಕೆ ಸಾಧ್ಯತೆ ಇರೋದು ನಿಮ್ಮಂಥ ಪದವಿ ವಿದ್ಯಾರ್ಥಿಗಳಿಂದ ಮಾತ್ರ. ಮಾನವ ಸಮಾಜ ಯಾವತ್ತಿಗೂ ಕೂಡ ಒಂದೇ ಥರ ಇರಬೇಕಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಏನಾಗುತ್ತೆ, ಅಂಚೀಕರಣದ ಪ್ರಕ್ರಿಯೆ ಅನ್ನೋ ಕಾನ್ಸೆಪ್ಟ್ ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ಅಂಚೀಕರಣಗೊಳಿಸುವಿಕೆಯ ಸೂಚಕಗಳು ಅಂತೇಳಿ.
ಅದು ಸಾಮಾಜಿಕ ಸೂಚಕ, ಆರ್ಥಿಕ ಸೂಚಕ, ಈ ಥರ ಬೇರೆ ಬೇರೆ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಅದು ಎಲ್ಲದನ್ನು ಕೂಡ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ತರಗತಿ ಮುಕ್ತಾಯ ಆಗಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.